ಇವತ್ತಿನ ವಿಡಿಯೋದಲ್ಲಿ ಸೊಪ್ಪಿನ ಸಾಂಬಾರು ಮತ್ತು ಕಾಳಿನ ಪಲ್ಯನ ಯಾವ ಥರ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಫಟಾಫಟ್ ಅಂತ ಮಾಡ್ಬೋದು ನೋಡೋಣ ಬನ್ನಿ. ಈ ರೆಸಿಪಿ ಮಾಡಲಿಕ್ಕೆ 1 ಕಪ್ ಆಗೋಷ್ಟು ತೊಗರಿಬೇಳೆ, 1 ಕಪ್ ಆಗೋಷ್ಟು ಹೆಸರು ಕಾಳನ್ನು ತೆಗೆದು ಎತ್ತಿಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ 1 ಕಟ್ ಆಗೋಷ್ಟು ಎತ್ತಿಟ್ಟಿದ್ದೀನಿ. ನಂತರ ಇಲ್ಲಿ ಕುಕ್ಕರ್ಗೆ ಒಂದು 2 ಗ್ಲಾಸ್ ಆಗೋಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ತೊಳೆದಿಟ್ಟಿರುವಂಥ ಕಾಳು, ರುಚಿಗೆ ಬೇಕಾದಷ್ಟು ಉಪ್ಪು, ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿ, ಹುಳಿಗೆ ತಕ್ಕಂತೆ 2 ಟೊಮೆಟೊ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿನ ಸಹ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇಲ್ಲಿ ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈ ಸಬ್ಸಿಗೆ ಸೊಪ್ಪನ್ನು ಸಹ ಬೆಂದಿರೋಂಥ ಕಾಳಿನ ಜೊತೆಗೆ ಇದನ್ನು ಸಹ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಓಪನ್ ಲಿಡ್ಡಲ್ಲೇ 20 ಮಿನಿಟ್ಸ್ ಆಗುವಷ್ಟು ಐ ಫ್ಲೇಮಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ಇದನ್ನ ಯಾವುದೇ ಕಾರಣಕ್ಕೂ ವಿಜಲ್ಸ್ನ ತೊಗೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಬೇಗ ಸಾಫ್ಟಾಗಿ ಕಾಳೆಲ್ಲ ಕಲಸೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಓಪನ್ ಲಿಡ್ಡಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಆಲ್ಮೋಸ್ಟ್ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ಕಾಳು ಎಸಗ್ ನೋಡಿಬಿಟ್ಟು ಇದನ್ನು ಸ್ಟ್ರೈನರ್ನ ಸಹಾಯದಿಂದ ಎಲ್ಲನೂ ಬಸ್ಕೊತಾ ಇದ್ದೀನಿ. ಬಸ್ಕೊಬಿಟ್ಟು ಕಾಳು ಸಪ್ರೇಟ್ ಮಾಡ್ಕೊಬಿಟ್ಟು ಅದರಲ್ಲಿರುವಂಥ ನೀರನ್ನು ಸಹ ನಾನು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದನ್ನು ಕಾಳನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡಿ ಆರಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಆಲ್ಮೋಸ್ಟು ಕಾಳು 2 ಟೈಮಿಗೆ ಆಗೋಷ್ಟು ನೆಂಚ್ಕೊಳ್ಳಿಕ್ಕೆ ಕಾಳಾಗುತ್ತೆ. ಇದರಲ್ಲಿರುವಂತಹ ಟೊಮೆಟೊ, ಈರುಳ್ಳಿ, ಮೆಣಸಿನಕಾಯಿನ ಸಪ್ರೇಟ್ ಮಾಡಿಬಿಟ್ಟು ಈ ಕಾಳನ್ನು ಸಹ ಸಪ್ರೇಟ್ ಮಾಡ್ಕೊಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಾಳು ಮತ್ತು ಬೇಯಿಸಿರುವಂತಹ ನೀರು ಸಹ ನಾನು ಇಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಚೆಲ್ಲಿಕ್ಕೆ ಹೋಗಬೇಡಿ. ನಂತರ ಇಲ್ಲಿ ಒಂದು ಖಾರ ರುಬ್ಲಿಕ್ಕೆ ಏನೇನು ಅಂದರೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಮೆಣಸು, ಬೇಯಿಸಿರುವಂತಹ ಎಲ್ಲ ಮೆಣಸಿನಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ಹುಳಿಗೆ ಬೇಕು ಅಂದರೆ ನೀವು ಜಾಮ್ ಟೊಮೆಟೊ ಆದರೆ ಹುಳಿನ ಹಾಕೋಬೇಕಾಗುತ್ತೆ. ಹುಳಿ ಟೊಮೆಟೊ ಆದರೆ ಏನು ಅವಶ್ಯಕತೆ ಇರಲ್ಲ. ಬೇಯಿಸಿರುವಂಥ ಸ್ವಲ್ಪ ಕಾಳನ್ನು ಸಹ ಆ್ಯಡ್ ಮಾಡ್ಕೊಬಿಟ್ಟು ಅದನ್ನೆಲ್ಲ ನಾನು ತೋರಿಸ್ತಾ ಇರೋಂಥ ಮಿಶ್ರಣನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ಜೀರಿಗೆ ಮತ್ತು ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಂಬಿಟ್ಟು ಇದಕ್ಕೆ ರುಬ್ಲಿಕ್ಕೆ ನೀರನ್ನಾದರೂ ಸಹ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕಾಳು ಬೇಯಿಸಿರೋ ಅಂಥ ರಸ ಇರುತ್ತಲ್ಲ ಅದನ್ನಾದರೂ ಸಹ ನೀವು ಯೂಸ್ ಮಾಡ್ಕೋಬೋದು. ಅದನ್ನೆಲ್ಲ ಹಾಕೋಬಿಟ್ಟು ರುಬ್ಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಸಾಂಬಾರು ಒಗ್ಗರಣೆಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಕಾಳು ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕಾಯಿ ತುರಿನ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಕಾಳಲ್ಲಿರೋಂತಹ ನೀರಾಂಶನೆಲ್ಲ ಕಳಿಸ್ಬಿಟ್ಟು ಇದನ್ನು ಸಹ ಡ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕೊಬಿಟ್ಟು ಎಣ್ಣೆ ಕಾದಾದ ನಂತರ 1 ಸ್ಪೂನ್ ಆಗೋಷ್ಟು ಸಾಸಿವೆನ ಸಹ ಹಾಕೊಬಿಟ್ಟು ಚೆನ್ನಾಗಿ ಚಟಪಟ ಅಂತ ಸಿಡಿಯೋಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇದಕ್ಕೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಸಹ ಆ್ಯಡ್ ಮಾಡ್ಕೊಬಿಟ್ಟು ಬ್ರೌನ್ ಕಲರ್ ಬರೋ ತನಕ ಅದನ್ನು ಬೇಯಿಸ್ಕೊಂಡೆ. ನಂತರ ಇದಕ್ಕೆ ರುಬ್ಬಿರೋವಂತಹ ಖಾರನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೇಯಲಿಕ್ಕೆ 5 ಮಿನಿಟ್ಸ್ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 5 ಮಿನಿಟ್ಸ್ ಆಗ್ತಾ ಬಂತು ಅಂದಾಗ ಒಂದು ಸ್ವಲ್ಪ ನೀರನ್ನು ಅಂದರೆ ಕಾಳು ಬೇಯಿಸಿರೋವಂಥ ನೀರನ್ನು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಬಿಟ್ಟು ಅದರಲ್ಲಿರೋವಂಥ ಖಾರನೆಲ್ಲ ಅದಕ್ಕೆ ಮತ್ತೆ ಹಾಕ್ತಾ ಇದ್ದೀನಿ. ಇವಾಗ ಕಾಳು ಬೇಯಿಸಿರೋ ನೀರನ್ನು ಇವಾಗ ಇಲ್ಲಿ ಸಾಂಬಾರಿಗೆ ನಾನು ಹಾಕ್ಕೊಂಡು ಇದರಲ್ಲಿ ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಂತರ ಸಾಂಬಾರು ಕುದಿ ಹತ್ತಲಿಕ್ಕೆ ಶುರು ಆಗುತ್ತೆ. ಆವಾಗ 1 ಕಪ್ ಆಗೋಷ್ಟು ಹಾಲನ್ನು ಸಹ ಅದಕ್ಕೆ ಹಾಕೋತಾ ಇದ್ದೀನಿ. ಸೊಪ್ಪಿನ ಸಾಂಬಾರುಗಳಿಗೆ ಹಾಲನ್ನು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸತಿ ಈ ಟ್ರಿಕ್ನ ಟ್ರೈ ಮಾಡಿ. ಇದನ್ನು ಚೆನ್ನಾಗಿ ಕುದಿ ಹತ್ತಲಿಕ್ಕೆ ಬಿಟ್ಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಬಿಸಿ ಬಿಸಿ ಸಾಂಬಾರು ರೆಡಿ ಆಗುತ್ತೆ. ನಂತರ ಇಲ್ಲಿ ಕಾಳು ಒಗ್ಗರಣೆ ಮಾಡಲಿಕ್ಕೆ 1 ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಆಲ್ಮೋಸ್ಟ್ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಬನ್ನಿ. ಈರುಳ್ಳಿ ಆಲ್ಮೋಸ್ಟ್ ಕಂದು ಬಣ್ಣ ಬಂದಿದೆ ಅಂದಾಗ ನೀರೆಲ್ಲ ಹೋಗಿಸಿ ಡ್ರೈ ಆಗಿ ಎತ್ತಿಟ್ಕೊಂಡಿರೋಂಥ ಕಾಳನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಬಿಟ್ಟು ಅದಕ್ಕೆ ಇವಾಗಲೇ ಸಹ ಕಾಯಿ ತುರಿನೂ ಸಹ ಇವಾಗಲೇ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. 5 ಮಿನಿಟ್ಸ್ ಕಾಳಲ್ಲಿರೋಂತಹ ನೀರಿನಂಶ ಎಲ್ಲ ಡ್ರೈ ಆಗೋ ತನಕ ಅದನ್ನು ಫ್ರೈ ಮಾಡಿ. ಆಲ್ಮೋಸ್ಟ್ 5 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. 5 ಮಿನಿಟ್ಸ್ ಆದಮೇಲೆ ಉದ್ರುದ್ರಾದಂತಹ ಕಾಳು ಪಲ್ಯ ಸಹ ರೆಡಿ ಆಗುತ್ತೆ. ಇದು ಮುದ್ದೆ ಜೊತೆ, ಅನ್ನ ಜೊತೆ ಸೂಪರ್ ಆಗಿರುತ್ತೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು.
ಈ ಹಾಲು ಹಾಕಿದ್ನಲ್ಲ, ಈ ರೆಸಿಪಿನ, ಈ ಟ್ರಿಕ್ನ ಒಂದ್ಸತಿ ನೀವು ಸೊಪ್ಪಿನ ಸಾಂಬಾರು ಜೊತೆ ಯೂಸ್ ಮಾಡಿ. ಈ ಟ್ರಿಕ್ನ ಯೂಸ್ ಮಾಡಿದ್ರೆ ನಿಮಗೆ ನಿಮ್ಮ ಟೇಸ್ಟ್ ಯಾವ ಥರ ಬರುತ್ತೆ ಕಮೆಂಟ್ ಸೆಷನಲ್ಲಿ ಬಂದು ಕಮೆಂಟ್ ಮಾಡಿ. ಮಸ್ಟ್ ಟ್ರೈ ದಿಸ್ ರೆಸಿಪಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಾನು ಹೆಚ್ಚೆಚ್ಚು ವೀಡಿಯೋಗಳನ್ನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ಸಲ್ಲೂ ಇದೆ ಮತ್ತು ಲಾಂಗ್ ವೀಡಿಯೋದಲ್ಲೂ ಇದೆ.